ದೇವರನ್ನ ಆರಾಧನೆ ಮಾಡುವಂತ ನಾವು, ವಾಕ್ಯ ಕೇಳುವಂತ ನಾವು, ವಾಕ್ಯ ಓದುವಂತ ನಾವು, ಇಷ್ಟೆಲ್ಲ ಪ್ರಯಾಸ ಪಡುವಂತ ನಾವುಗಳು ನಮಗಿರಬೇಕಂತ ವಿಷಯ ಯಾವ್ದಪ್ಪ ಅಂದ್ರೆ ಕ್ರಿಸ್ತನಿರುವಂತ ಮನಸ್ಸು ನಮಗಿರಬೇಕು. ಅಯ್ಯ ಹೇಳಿದ್ರು 3 ಬಾಟ್ಲು ತೋರಿಸಿದ್ರು, ತಂದೆ, ಮಗ, ಪರಿಶುದ್ಧಾತ್ಮ. ಮಗನು ತಂದೆಯ ಚಿತ್ತವನ್ನು ನೆರವೇರಿಸಿದನು, ಪರಿಶುದ್ಧಾತ್ಮನು ಮಗನ ಹಾಗೂ ತಂದೆಯ ಚಿತ್ತವನ್ನು ನೆರವೇರಿಸ್ತಾ ಇದ್ದ. ದೇವ ಜನರೇ, ಎಲ್ಲಿ ದೇವರ ಮನಸ್ಸು ಇರುತ್ತಲ್ಲ ಅಲ್ಲಿ ದೇವರ ಚಿತ್ತ ಇರುತ್ತೆ. ಎಲ್ಲಿ ದೇವರ ಮನಸ್ಸು ಇರುತ್ತಲ್ಲ ಅಲ್ಲಿ ಪರಿಶುದ್ಧತೆ ಇರುತ್ತೆ. ಎಲ್ಲಿ ದೇವರ ಮನಸ್ಸು ಇರುತ್ತಲ್ಲ ಅಲ್ಲಿ ದೇವರಿಗಾಗಿ ತ್ಯಾಗ ಮಾಡ್ತೀವಿ. ಎಲ್ಲಿ ದೇವರ ಮನಸ್ಸು ಇರುತ್ತಲ್ಲ ಅಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಕ್ಷಮಾ ಗುಣ ಇರುತ್ತದೆ. ಅಯ್ಯವ್ರು ಹೇಳಿದ್ರು ಕ್ಷಮಿಸ್ಬೇಕೆಂಬುದಾಗಿ. ಭೂಲೋಕದಲ್ಲಿ ತಪ್ಪು ಮಾಡಿದ ವ್ಯಕ್ತಿ ಯಾರಾದ್ರೂ ಸಿಕ್ತಂದ್ರೆ ಒಬ್ಬರು ಸಿಗಂಗಿಲ್ಲ. ಒಬ್ರು ಕೂಡ ಯೇಸು ಸ್ವಾಮಿ ಬಿಟ್ಟರೆ ಇನ್ನು ಯಾರು ಕೂಡ ಇಹಲೋಕದಲ್ಲಿ ಪರಲೋಕದಲ್ಲಿ ಆಗಲಿ ಪಾಪರಹಿತವಾಗಿ ಕಳಂಕರಹಿತವಾಗಿ ತಪ್ಪಿಲ್ಲದವರು ಯಾರು ಸಿಗುದಿಲ್ಲ. ಯೇಸು ಸ್ವಾಮಿ ಮಾತ್ರನೇ ಸಿಗುತ್ತಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಇಗೋ ಕ್ರಿಸ್ತ ಯೇಸುವಿನಲ್ಲಿರುವಂತ ಮನಸ್ಸು ನಿಮಗೂ ಇರಲಿ. ನಾವು ಮನಸ್ಸು ಸೇವೆಯ ಮೇಲೆ ಇರಬೇಕು, ಜಗಳದ ಮೇಲೆ ಇರಬಾರ್ದು. ನಮ್ಮ ಮನಸ್ಸು ಎಲ್ಲಿರಬಾರ್ದು? ನಮ್ಮ ಮನಸ್ಸು ಎಲ್ಲಿರಬಾರ್ದು? ನಮ್ಮ ಮನಸ್ಸು ಎಲ್ಲಿರಬಾರ್ದು? ಸೇವೆ ಕಲ್ಪಟ್ಟಂತ ನಾವು, ನಮ್ಮನ್ನು ನಂಬಿ ದೇವರು ಸೇವೆ ಕೊಟ್ಟಿದ್ದಾರೆ, ನಮ್ಮನ್ನು ನಂಬಿ ದೇವರು ಮನೆ ಕೊಟ್ಟಿದ್ದಾರೆ, ನಮ್ಮನ್ನು ನಂಬಿ ದೇವರು ವ್ಯಾಪಾರ ಕೊಟ್ಟಿದ್ದಾರೆ, ನಮ್ಮನ್ನು ನಂಬಿ ದೇವರು ಕೆಲಸ ಕೊಟ್ಟಿದ್ದಾರೆ, ನಮ್ಮನ್ನು ನಂಬಿ ದೇವರು ಗಂಡ ಹೆಂಡತಿ ಕೊಟ್ಟಿದ್ದಾರೆ, ಕುಟುಂಬ ಕೊಟ್ಟಿದ್ದಾರೆ, ಮಕ್ಕಳನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ಸಭೆಯನ್ನ, ನಮ್ಮ ಸೇವೆಯನ್ನ, ನಮ್ಮ ವ್ಯಾಪಾರವನ್ನ, ನಮ್ಮ ಕೆಲಸಗಳನ್ನ ದೇವರ ಚಿತ್ರದ ಪ್ರಕಾರವಾಗಿ ಯಾವ ಪ್ರಕಾರವಾಗಿ ಅದನ್ನು ಬೆಳೆಸಿಕೊಳ್ಳಬೇಕೆಂಬುದಾಗಿ ನಾವು ಕಟ್ಟುವರಾಗಿರಬೇಕು. ಎಲ್ಲಾ ವಿಷಯಗಳೆಲ್ಲ ನಾವು ದೇವರ ಮಕ್ಕಳು ಏನ್ ಮಾಡ್ತಾರೆ? ಕಟ್ಟುತ್ತಾರೆ. ಸೈತಾನನು ಕೆಡುತ್ತಾನೆ. ದೇವರ ಮನಸ್ಸು ನಮ್ಮಲ್ಲಿರಬೇಕಂದ್ರೆ ಈ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತದೆ. ದೇವ ಜನರೇ, ನಮ್ಮ ಜೀವನ ಬಹಳ ಸ್ವಲ್ಪ. ನಾವು ನೀರಿನ ಮೇಲೆ ಗುಳ್ಳೆ ಇದ್ದಂಗಾಗಿದ್ದೇವೆ. ಯಾರಿಗ್ ಗೊತ್ತು, ಇನ್ನು ಸ್ವಲ್ಪ ಒಂದು ಚೊಂಬು ನೀರು ಕುಡಿತೀವಿ ಅಂತ ಕೂಡ ಗ್ಯಾರಂಟಿ ಇಲ್ಲ. ದೇವರು ಬರವಣಿಗೆಯಲ್ಲಿ ನಾವು ಆತನ ಬಳಿಗೆ ನಾವು ಹೋಗುವವರಾಗಿರೋದ್ರಿಂದ ನಾವು ಈ ಲೋಕದಲ್ಲಿ ಇರುವಾಗ ಕ್ರಿಸ್ತ ಯೇಸುವಿನ ಮನಸ್ಸುಳ್ಳವರಾಗಿರಬೇಕು. ಯೇಸು ಸ್ವಾಮಿ ಮನಸ್ಸೇನಾಗಿತ್ತು ಗೊತ್ತಾ? ತಂದೆಯ ಚಿತ್ತವನ್ನು ನೆರವೇರಿಸು. ತಂದೆಯ ಚಿತ್ತವೇನಾಗಿತ್ತು ಗೊತ್ತಾ? ಈ ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಆಗಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದ್ಭುತದಂತ ಪ್ರತಿ ವಾರ ನಮ್ಮ ಅಯ್ಯವರು ಎಷ್ಟೋ ದೂರ ಪ್ರಯಾಣ ಮಾಡಿ, ಸುಮಾರು 300 ಕಿಲೋಮೀಟರ್ ಪ್ರಯಾಣ ಮಾಡಿ, ಎಷ್ಟೋ ಹಣವನ್ನು ಖರ್ಚು ಮಾಡಿ, ಸಮಯವನ್ನು ಖರ್ಚು ಮಾಡಿ, ಇಷ್ಟೆಲ್ಲ ಪ್ರಯಾಸ ಪಡೋದು ಉದ್ದೇಶ ಏನ್ ಗೊತ್ತಾ? ಏನೋ ಬಂದ್ವಿ, ಊಟ ಮಾಡಿವಿ, ವಾಕ್ಯ ಕೇಳಿವಿ ಅಂತ ಇದೇ ತರ 7 ತಿಂಗಳು ಆಗ್ತಾ ಇದೆ. ಆದ್ರೆ ಕ್ರಿಸ್ತನ ಮನಸ್ಸು ಬರ್ಬೇಕೆಂಬುದಾಗಿ ನಮ್ಮ ಪ್ರಯಾಸ. ಕರೆಕ್ಟ್ ಅಲ್ಲ? ಯಾರ ಮನಸ್ಸು ಬರ್ಬೇಕಂತೇಳಿ? ಕ್ರಿಸ್ತನ ಮನಸ್ಸು ಬರ್ಬೇಕೆಂಬುದಾಗಿ ಇಷ್ಟೊಂದು ಅಯ್ಯವರು ಯಾಕೆ ಇಷ್ಟು ದೂರ ಪ್ರಯಾಣ ಮಾಡಿ, ಇಷ್ಟು ತ್ಯಾಗ ಮಾಡಿ, ಹಣ ಖರ್ಚು ಮಾಡಿ, ಪ್ರಯಾಣ ಮಾಡಿ, ನಿಮಗಾಗಿ ಸಿದ್ಧವಾಗಿ ವಾಕ್ಯವನ್ನು ಸಿದ್ಧಪಡಿಸಿ 6 ತಿಂಗಳಿಂದ ಅವರು ವಾಕ್ಯಗಳನ್ನು ನಮಗೆ ಹೇಳ್ತಾ ಬರ್ತಿದ್ರೆ ಏನು ಉದ್ದೇಶ ಅಂದ್ರೆ ನಾವು ಪ್ರತಿದಿನವೂ ಯೇಸು ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಾವು ಕ್ರಿಸ್ತನ ಮನಸ್ಸುಳ್ಳವರಾಗಿರಬೇಕು. ಕ್ರಿಸ್ತನ ಮನಸ್ಸು ಏನ್ ಗೊತ್ತಾ? ನಿಮಗೂ ಒಂದು ಮನಸ್ಸಿರಬೇಕು. ಹೃದಯವನ್ನು ಕಲ್ಲು ಮಾಡಿಕೊಳ್ಳಬಾರದು. ಒಬ್ಬರನ್ನೊಬ್ಬರು ಕ್ಷಮಿಸಿ, ಒಬ್ಬರೊಬ್ಬರು ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ಒಂದಾಗಿ, ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ವಿಶ್ವಾಸಿಗಳಾಗ್ಬೋದು, ಸೇವಕರಾಗಿರ್ಬೋದು, ಸಮಾಜ ಆಗ್ಬೋದು, ಬಂಧುಗಳಾಗ್ಬೋದು, ಸ್ನೇಹಿತರುಗಳಾಗಿರ್ಬೋದು, ಯಾರೇ ಆದ್ರೂ ಕೂಡ ನಾವೆಲ್ಲರೂ ಒಂದಾಗಿ ಸೇರುವಾಗಲೇ ದೊಡ್ಡ ಜಯ ಸಿಗುತ್ತೆ. ಯಾರು ಹೇಳಿಲ್ಲ ಆಮೇಲೆ ಅಂತೇಳಿ, ಯಾರಿಗೂ ಎಲ್ಲ ಇದಿರುವಲ್ಲೋ ನಂಗೆ ಅರ್ಥ ಆಗ್ತಾವ. ಇಷ್ಟು ದೂರ ಪ್ರಯಾಣ ಮಾಡಿಕೊಂಡಿದ್ದು ಎದಕ್ಕೆ ಸಲುವಾಗಿ ಪ್ರಯಾಣ ಮಾಡಿ? ಕಂಸಾಲದಿಂದ ಬಹಳ ದೂರ ಬಂದ್ರಿ, ನೆಲ್ಲೂರಿಂದ ಬಹಳ ದೂರ ಬಂದಿದ್ರಿ, ಶಿವಪುರಿಂದ ಬಹಳ ದೂರ ಬಂದಿದ್ದು, ಶಿವಪುರಿಂದ ಬಹಳ ದೂರ ಬಂದಿದ್ದೀವಿ. ನಾವಂತೂ ಬಂದಿಲ್ಲ, ನಾವು ಇಲ್ಲೇ ಇದ್ದೀವಿ. ಹುಬ್ಬಳ್ಳಿಯಿಂದ ಅಯ್ಯವರು ಬಹಳ ದೂರ ಬಂದಿದ್ದಾರೆ. ನಿಮ್ಮ ಮನಸ್ಸು ದೇವರ ಕೆಲಸದ ಮೇಲೆ ಇರಬೇಕು. ನಿಮ್ಮ ಮನಸ್ಸು ದೇವರ ರಾಜ್ಯ ಕಟ್ಟಲಿಕ್ಕೆ ಇರಬೇಕು. ನಿಮ್ಮ ಮನಸ್ಸು ದೇವರಿಗಾಗಿ ತ್ಯಾಗ ಮಾಡುವಂತಹಾಗಿರಬೇಕು. ನಿಮ್ಮ ಆಲೋಚನೆ ಕುಂತರು ನಿಂತರು, ಎದ್ರು ನಿಂತರು, ಮಲ್ಕೊಂಡ್ರು, ಊಟ